ಉಕ್ಕಿ ಹರಿತಾ ಇರುವಂತಹ ಭೀಮಾ ನದಿಯಿಂದ ಬೆಳೆಗೆ ಕಂಟಕ ಎದುರಾಗಿದೆ. ಮಹಾರಾಷ್ಟ್ರದ ಉಜ್ಜಿನಿ ಡ್ಯಾಂನಿಂದ ನದಿಗೆ ನೀರು ಬಿಡಲಾಗಿರುವುದು. ಭೀಮಾ ನದಿ ತೀರದ 100 ಎಕರೆ ಬೆಳೆಗಳು ಜಲಾವೃತ ಆಗಿದೆ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ತೆಲ್ಲೂರಿನಲ್ಲಿ ಈ ರೀತಿ ಬೆಳೆ ನಾಶ ಆಗಿರೋದು. ಹೆಸರು, ತೊಗರಿ, ಕಬ್ಬು ಸೇರಿ ಹಲವು ಬೆಳೆಗಳು ನೀರು ಪಾಲಾಗಿದೆ. ಈಗ ಬೆಳೆ ಕಳೆದುಕೊಂಡಂತಹ ರೈತರು ಪಾಪ ತಲೆ ಮೇಲೆ ಕೈ ಹೊತ್ಕೊಳ್ತಿದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಬರ, ಈಗ ನೋಡಿದ್ರೆ ನೆರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಜರಂಗಿ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ನದಿ ಪಾತ್ರದ ಜನರಲ್ಲಿಗೆ ಅಕ್ಷರಶಃ ಪ್ರವಾಹದ ಆತಂಕ ಮನೆ ಮಾಡಿದೆ. ಒಂದ್ ಕಡೆ ಭೀಮೆ ಆರ್ಭಟಕ್ಕಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಈಗ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ತೆಲ್ಲೂರು ಗ್ರಾಮದ ರೈತರ ಜಮೀನಲ್ಲಿದೆ. ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಒಂದ್ ಕಡೆಗೆ ಭೀಮಾ ನದಿ, ಮತ್ತೊಂದು ಕಡೆಗೆ ಅಮಾರ್ಜ ನದಿ ಕೂಡುವಂಥ ಒಂದು ಭಾಗ ಇದು. ಇಲ್ಲಿ ಒಂದ್ ಕಡೆಗೆ ರಭಸವಾಗಿ ಭೀಮೆಯ ನೀರು ಹರಿತಾ ಇದೆ. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಮತ್ತೆ ವೀರ್ ಜಲಾಶಯದಿಂದ ಬರೋಬ್ಬರಿ 1,54,000 ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಟ್ಟಿರೋದ್ರಿಂದಾಗಿ ಭೀಮಾ ನದಿ ತುಂಬಿ ಹರಿತಾ ಇದೆ, ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಹೀಗಾಗಿ ಮತ್ತೊಂದು ಕಡೆಗೆ ನೀರಿನ ರಭಸಕ್ಕೆ ನದಿ ಪಾತ್ರದ ರೈತರ ಜಮೀನುಗಳಿಗೆ ಕೂಡ ಅಪಾರ ಪ್ರಮಾಣದ ನೀರು ನುಗ್ಗಿರುವಂಥದ್ದು ಈ ಒಂದು ತೆಲ್ಲೂರು ಗ್ರಾಮದಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು. ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ನೀರು ಒಂದು ಕಡೆಗೆ ವ್ಯಾಪಿಸಿದರೆ ಮತ್ತೊಂದು ಕಡೆಗೆ ರೈತರು ಹಾಕಿರ್ತಕ್ಕಂಥ ಬೆಳೆಗಳು ಕೂಡ ಈಗ ನೀರಿನಲ್ಲಿ ಈಗ ಬಲಿ ಆಗ್ತಾ ಇರುವಂಥ ದೃಶ್ಯ ಕೂಡ ಕಾಣಿಸ್ತಾ ಇರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ರೈತರು ಹಾಕಿರ್ತಕ್ಕಂಥ ತೊಗರಿ ಬೆಳೆ, ರೈತರಿಗೆ ಆದಾಯ ತಂದು ಕೊಡುವಂಥ ತೊಗರಿ ಬೆಳೆ, ಭಾಗಶಃ ತೊಗರಿ ಬೆಳೆ ಕೂಡ ಈಗ ನೀರಿನಲ್ಲಿ ನಿಂತಿರುವಂಥದ್ದು. ಹೀಗಾಗಿ ಇದೇ ರೀತಿ ಕನಿಷ್ಠ 15-20 ದಿನಗಳಾದರೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗೋದಿಲ್ಲ. ಹೀಗಾಗಿ ಈ ಬೆಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಅದು ಕಂಪ್ಲೀಟ್ ಆಗಿ ಕೊಳೆತು ಹೋಗುತ್ತೆ, ರೈತನಿಗೆ ನಷ್ಟ ಆಗುತ್ತೆ. ಇದೇ ರೀತಿಯಾಗಿ ಒಂದು ಕಡೆಗೆ ತೊಗರಿ, ಉದ್ದು, ಹೆಸರು, ಸೋಯಾ, ಕಬ್ಬು ಸೇರಿದಂತೆ ಬಹುತೇಕ ರೈತರು ಬೆಳೆದಿರ್ತಕ್ಕಂಥ ಬಹುತೇಕ ಬೆಳೆಗಳು ಕೂಡ ಈಗ ನದಿ ಪಾತ್ರದಲ್ಲಿ ನೀರಿಗೆ ಆಹುತಿ ಆಗ್ತದೆ, ಭೀಮಾ ನದಿಯ ನೀರಿಗೆ ಬಲಿ ಆಗ್ತದೆ. ಹೀಗಾಗಿ ರೈತರು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಒಂದಿಷ್ಟು ರೈತರು ಇದೆ, ಅವರು ಕೂಡ ಮಮ್ಮಲ ಮರುಗ್ತಾ ಇದ್ದಾರೆ. ಯಾಕಂದರೆ ಆದಾಯದ ನಿರೀಕ್ಷೆ ಇಟ್ಕೊಂಡು ಬೆಳೆಗಳನ್ನು ಬೆಳೆದಿದ್ರು. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋದ್ರಿಂದಾಗಿ, ಮಹಾರಾಷ್ಟ್ರದ ನೀರಿನಿಂದಾಗಿ ರೈತರ ಬೆಳೆ ಹಾಳಾಗ್ತಾ ಇದೆ. ಹೀಗಾಗಿ ರೈತರು ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬಂದು ತಲುಪಿದ್ದಾರೆ. ನಿಜಕ್ಕೂ ಕೂಡ ನಾವು ಸಾಕಷ್ಟು ಒಂದು ಭರವಸೆ, ಭರ್ಪೂರ್ ಬೆಳೆ ಬರುತ್ತೆ ಅನ್ನೋಂಥ ಭರವಸೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆದರೆ ಮಹಾರಾಷ್ಟ್ರದಿಂದ ನೀರು ಬಿಟ್ಟಿರೋದ್ರಿಂದಾಗಿ ನಮ್ಮ ಬೆಳೆಗಳು ಹಾಳಾಗಿ ಹೋಗ್ತಾ ಇದೆ. ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದೇ ರೀತಿಯಾಗಿ ತೆಲ್ಲೂರು ಗ್ರಾಮದ ರೈತರದ ಅಷ್ಟೇ ಸಮಸ್ಯೆ ಅಲ್ಲ, ನದಿ ಪಾತ್ರದ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಕಡೆಗೆ ಅಫಜಲ್ಪುರ, ಜೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನಲ್ಲಿ ನದಿ ಹರಿತೆ. ನದಿ ಎಲ್ಲೆಲ್ಲಿ ಹರಿತೆ ಆ ಪಕ್ಕದ ರೈತರ ಸಮಸ್ಯೆ ಕೂಡ ಇದೇ ಆಗಿರುವಂಥ. ಪ್ರತಿ ವರ್ಷ ಕೂಡ ರೈತರು ತಮ್ಮ ಬದುಕಿನ ಬೆಳೆಯನ್ನು ಭೀಮೆ ನದಿಯ ಆರ್ಭಟಕ್ಕೆ ಕೊಚ್ಚಿ ಹೋಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.